ಸರ್ 4 ಸಂಘ ತಗೋದವ್ರಿ ನಾವು ಮಳ್ಯಾಪ ದಡ್ಡಿ ಕೊಟ್ಟಿದವ್ರಿ 30,000 ರೂಪಾಯಿ ತಗೊಂಡ್ ಹೋಗಿದಾನ್ರಿ 11,000 ರೂಪಾಯಿ ಅಷ್ಟೇ ಹೋದಾರ ಸರ್ ನಮ್ಮ ಮನೆಗೆ ಬಂದಿದ್ರ ಸರ್ ನಮ್ಮ ಮನೆಗೆ ಬಂದ್ ಕರಿಂದ್ರ ಎಲ್ಲಾರನು ಮಾಡಿಸಿ ಇದ್ರ ಮಾಡಿದಾರ ಸರ್ ಮೋಸ ಮಾಡಿದಾರ ನೋಡ್ರಿ ನಮ್ಮ ಮನ್ಯಾಗ ಮೀಟಿಂಗ್ ಮಾಡಿದಾರ ಸರ್ ಸಂಘನ್ಯಾರ ಬಂದ್ ಸರ್ ಹೋಗುದಿಲ್ಲ ರೀ ಅವ್ರು ಆರಾಮಿಲ್ಲ ಅಂದ್ರು ತುಂಬಾ ಬೇಕ ಅಂತಾರ ಸರ್ ಏನ್ರಿ 1.5 ತಿಂಗಳ ಆತ್ರಿ ಸರ್ ದಿನ ತುಂಬಾ ಬೇಕಂತಾರ ಸರ್ ಬಿಟ್ಟ ಹೋಗಾರ್ರಿ ನಮ್ ತರಪಿಲ್ಲ ತೆಗೆದು ಕೊಟ್ಟಿದವ್ರು ಸರ್ ಹರಿಯಾಗ ಇಬ್ರು ಬರ್ತಾರಿ ಸಂಜೆ ಮುಂದ್ ಇಬ್ರು ಬರ್ತಾರಿ 4 ಮಂದಿ ಕುಂತ ಬಿಡ್ತಾರ ಸರ್ ಮನ್ಯಾಗ ಹೆಂಗ್ ಮಾಡದ್ರಿ ಏನ್ರಿ ಹೆಸರು ಶೋಭಾ ದಿನಿ ಇವತ್ತಿನ ದಿವಸ ಈ ಬೆಳಗಾವಿಯಲ್ಲಿ ಏನ್ ಫೈನಾನ್ಸ್ ಕಂಪನಿಗಳದಾವು ಬಹಳ ಮೋಸ ಮಾಡ್ಯಾವ ನಾವು ಈ ರಾಜ್ಯಾದ್ಯಂತ ಸಂಚಾರವನ್ನ ಮಾಡಿ ಈಗಾಗಲೇ ಮೊನ್ನೆ ನೋಡಿದೀವಿ ಕೊಪ್ಪಳದಲ್ಲಿ ಒಂದು ಬಹಳ ಸಮಸ್ಯೆ ಆಯ್ತು ಇದ್ರ ಸಂಬಂಧನ ಅದಕ್ಕೋಸ್ಕರ ಈ ನೇರ ಸಂದೇಶವನ್ನ ನಾವು ಸರ್ಕಾರಕ್ಕ ತಿಳ್ಸಾಕ್ ಕೊಡಿಸ್ತೀನಿ ಈ ಸಂದರ್ಭದೊಳಗೆ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮುಖ್ಯಮಂತ್ರಿಗಳು ನೋಡ್ರಿಲ್ಲ ಏನ್ ಸಮಸ್ಯೆ ಆಗೈತಿ ಬೆಳಗಾವಿ ಒಳಗೆ ಏನ್ ಸಮಸ್ಯೆ ಆಗೈತಿಪ್ಪ ಅಂತಂದ್ರ ಫೈನಾನ್ಸ್ ಕಂಪನಿಗಳು ಮಹಿಳೆಯರಿಗೆ ದೌರ್ಜನ್ಯವನ್ನು ಮಾಡ್ತಕ್ಕಂತ ಕೆಲಸವನ್ನ ಮಾಡಕತ್ತಾವು ಇಲ್ಲಿ ಬೆಳಗಾವಿ ಒಳಗೆ ಏನಾಗೈತಿಪ್ಪ ಅಂದ್ರ ಬಹಳ ಸಮಸ್ಯೆ ಆಗೈತಿ ಇಲ್ಲಿ ನಿಮ್ಮ ತಾಳಿ ಮಾರಿ ರೊಕ್ಕ ತುಂಬ್ರಿ ಅಂತಂದ್ರ ಇವತ್ತು ಮಹಿಳೆಯರನ್ನ ನಾವು ಯಾವ ತರ ಕಾಣ್ತೀವಪ್ಪ ಅಂತಂದ್ರ ದೇವರ ರೂಪದಲ್ಲಿ ಕಂಡಂತ ಈ ನಮ್ಮ ಭಾರತ ದೇಶ ಏನೈತಿ ದೇವ್ರ ರೂಪದ ಕಂಡಿವ್ ನಾವು ಅದಕ್ಕೋಸ್ಕರ ಸರ್ಕಾರ ತಕ್ಷಣ ಇದನ್ನ ಮಾಡ್ರಿ ಮಾಡ್ಕ್ಯಾಟ್ ಅವ್ರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಬೆಳಗಾವಿ ನಗರದೊಳಗ ಏನವ್ರು ಸುತ್ತಮುತ್ತ ಹಳ್ಳಿ ಜನ ಇರ್ಬೋದು ಅವ್ರಿಗೆ ಏನ್ ಫೈನಾನ್ಸ್ ಕಂಪನಿಗಳು ಅನ್ಯಾಯ ಮಾಡ್ಯಾವು ಅವರಿಗೆ ಇದನ್ನ ಕೊಡಿಸ್ರಿ ಅಂತ ಈ ಸಂದರ್ಭದೊಳಗ ಹೇಳುತ್ತಾ ನೋಡಿ ನಮ್ಮ ವೀರಪ್ಪ ದೇಶನೂರ್ ಅವರು ಇವ್ರ ಮುಖಾಂತರದೊಳಗ ನೀವೇನಾದ್ರೂ ಆದಷ್ಟು ಬೇಗನೆ ಇದನ್ನ ಮಾಡ್ಲಿಲ್ಲ ಅಂದ್ರ ನಾವು ವಿಧಾನಸೌಧವನ್ನ ಮುತ್ತಿಗೆ ಹಾಕಬೇಕಾಗತ್ತಂತ ಹೇಳುತ್ತಾ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷರು ನಾಗರಾಜ್ ಹೂಗಾರ್.